ಅವ್ನು ಹೆಂಗೆ ಪ್ರಶ್ನೆ ಮಾಡ್ತಾನೆ ಅಂತ ನೋಡವ. ಈಗ ಸೈತಾನ್ ಮಾಡೋ ಪ್ರಶ್ನೆಗಳು ಹೇಗಿರ್ತದೆ ಗೊತ್ತಾ? ಸೈತಾನ್ ಹೆಂಗೆ ಪ್ರಶ್ನೆ ಮಾಡ್ತಾನೆ ಗೊತ್ತಾ? ಯಾರಿಗಾರ ಗೊತ್ತಿದ್ಯಾ ಸೈತಾನ್ ಹೆಂಗೆ ಪ್ರಶ್ನೆ ಮಾಡ್ತಾನೆ ಅಂತ? ಗೊತ್ತಿಲ್ವಾ ಇಲ್ಲಿ ಗಂಟ? ಬೈಬಲಲ್ಲಿ ಫಸ್ಟ್ ಅವನು ಪ್ರಶ್ನೆ ಮಾಡಿದ ಹೇಗೆ ಗೊತ್ತಾ? ಅವನು ಬೈಬಲಲ್ಲಿ ಫಸ್ಟ್ ಅವನು ಹೆಂಗ್ ಪ್ರಶ್ನೆ ಮಾಡಿದ್ದಾನೆ ಗೊತ್ತಾ? ತಗಿರಿ 3ನೇ ಅಧ್ಯಾಯ, ಆದಿಕಾಂಡ 3ನೇ ಅಧ್ಯಾಯ. ಮನುಕುಲ ಬಿದ್ದಂತ ಅಧ್ಯಾಯ ಅದು. ಮನುಕುಲ ಬಿದ್ದೋದಂತ ಅಧ್ಯಾಯ, ಪಾಪದಲ್ಲಿ ಬಿದ್ದೋದಂತ ಅಧ್ಯಾಯ. ಆದಿಕಾಂಡ 3ನೇ ಅಧ್ಯಾಯ ತಗಿರಿ. ನಾನು ನಿಮ್ಗೋಸ್ಕರ ಹಂಗೆ ಓದ್ತೀನಿ ಎಲ್ಲ. ಬೈಬಲ್ ಇರೋರು ನೋಡ್ಕೊಳ್ಳಿ, ಬೈಬಲ್ ಇಲ್ದೇ ಇರೋರು ಕೇಳಿಸ್ಕೊಳ್ಳಿ, ಸರಿನಾ? ನಾನು ಮಾತಾಡ್ತಿರೋದು ಎಲ್ಲರಿಗೂ ಅರ್ಥ ಆಗ್ತಿದ್ಯಾ? ಅರ್ಥ ಆಗಿ ಹೊರಟೋಗ್ತಿದ್ಯಾ? ಅರ್ಥ ಆಗಿ ಹೊರಟೋಗ್ತಿದ್ಯಾ? ಹುಡುಕತ್ತಾ ಇದೆ. ಓಕೆ, ಸಂತೋಷ. ಒಂದೇ ವಾಕ್ಯ ನೋಡಿ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿ ಉಳ್ಳದಾಗಿತ್ತು. ಅದು ಸ್ತ್ರೀಯ ಬೆಳಿಗ್ಗೆ ಬಂದು ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರೋದು ನಿಜವೋ? ಏನಂತೆ? ಅವನು ಸುಳ್ಳು ಅಂತ ಹೇಳ್ತಿಲ್ಲ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ವಾಕ್ಯನ. ದೇವ್ರು ಹಂಗಲ್ಲ ಹೇಳಿದಾರಲ್ಲ, ತಿನ್ಬಾರ್ದು ಅಂತ, ಅದಲ್ಲ ಸುಳ್ಳು. ನೀನ್ ತಿನ್ನು ಅಂತ ಹೇಳಿಲ್ಲ ಅವನು ವಾಕ್ಯನ ಇಟ್ಟೇನೆ ಅವನು ಹೇಳ್ತಾ ಇದ್ದಾನೆ. ದೇವ್ರು ಹೇಳಿದ ಮಾತನ್ನೇ ಸೇರಿಸಿ ಹೇಳ್ತಾ ಇದ್ದಾನೆ. ಏನಂತ? ದೇವ್ರು ಹಣ್ಣನ್ನ ತಿನ್ಬಾರ್ದು ಅಂತ ಹೇಳಿರೋದು ನಿಜವೋ? ಅಕ್ಕ ಬಾಯಿ ಮುಚ್ಕ ಸುಮ್ಮನಿದ್ರೆ ಆಯ್ತಿತ್ತು. ನಿನ್ಗೇನಕ್ಕೆ ಅನ್ಕ ಹೊಂಟಾಗಿದ್ರೆ ಆಯ್ತಿತ್ತು. ಏನ್ ಮಾಡ್ತದ ಅಕ್ಕ? ವಾವ್, ಹೊಸ ಶಬ್ದ. ಗಂಡನ್ನು ಶಬ್ದ ಕೇಳಿ ಕೇಳಿ ಬೇಜಾರಾಗ್ಬಿಟ್ಟೈತೆ. ಆದಾಮನ್ ಸೌಂಡ್ ಕೇಳಿ ಕೇಳಿ ಬೇಜಾರಾಗ್ಬಿಟ್ಟೈತೆ. ಇದೇನಿದು ಹೊಸ ಹಿಂಪಾಗಿ ಒಂದು ಸೌಂಡ್ ಬರ್ತಾ ಇದ್ದಲ್ಲ, ನಿಜವೋ ಅನ್ಕಂಡು ಅಂತ. ಯಾವತ್ತು ಕೇಳದಿರೋ ಶಬ್ದ, ಇದು ಹೊಸಾಗಿದೆ, ವಾವ್ ಸೂಪರ್ ಆಗಿದೆ ಅನ್ಕಂಡು ತಿರುಗಿ ನೋಡ್ತಾಳೆ, ಅಣ್ಣ ಬಾಂಡು ನಿಂತಿದ್ದಾನೆ. ಆಗ ನೆಕ್ಸ್ಟ್ ಏನಾಯ್ತದೆ ನೋಡಿ ಸೀನು. ನಿಜವೋ ಆದಾಗ ಸ್ತ್ರೀ, ವಾವ್ ಸೂಪರ್. ತೋಟದಲ್ಲಿರುವ ಮರದ ಎಲ್ಲಾ ಹಣ್ಣುಗಳನ್ನ ತಿನ್ಬಹುದು, ಆದ್ರೆ ತೋಟದ ಮಧ್ಯದಲ್ಲಿರುವ ಈ ಮರ ಅಲ್ಲ, ಈ ಮರ ಪಕ್ಕದಲ್ಲಿ ನಿಂತ್ಕೊಂಡವಳೆ ಅಕ್ಕ. ಈ ಅಂದ್ರೆ ಪಕ್ಕದ್ದು, ಆ ಅಂದ್ರೆ ದೂರದಲ್ಲಿರೋದು. ಆ ಮರ ಅಂತ ಹೇಳಿದ್ರೆ ದೂರದಲ್ಲಿದ್ದಾಳೆ ಅಂತ ಅರ್ಥ. ಅಕ್ಕ ಪಕ್ಕದಲ್ಲಿ ನಿಂತ್ಕೊಂಡವಳೆ. ಈ ಮರ ಅಂತ ಪಕ್ಕ ಇದು ಇಲ್ಲಿ ನೋಡಿ. ಅದು ಅಂತ ಹೇಳಕ್ಕಾಯ್ತದ? ಹಿಡ್ಕೊಂಡ್ ನಾನು ಹಿಡ್ಕೊಂಡ್ಮೇಲೆ ಏನು ಇದು ಅಲ್ಲಿರೋದಕ್ಕೆ ಏನ್ ಮಾಡ್ಬೇಕು? ಅದು ಅಂತ ಹೇಳೋದು. ಕರೆಕ್ಟಾ? ಈಗ ಏನ್ ಹೇಳ್ತಾಳ ಇವಳು? ಆ ಮರ ಅಂತ ಹೇಳ್ತಾಳ, ಈ ಮರ ಅಂತ ಹೇಳ್ತಾಳ. ಹಂಗಂದ್ರೆ ಪಕ್ಕ ನಿಂತಾಳೆ ಅಕ್ಕ. ಕರೆಕ್ಟಾ? ಪಕ್ಕ ನಿಂತಿದ್ದಾಳೆ. ಓದಿ ಕರೆಕ್ಟ್ ಆಗಿ. ಈ ಮರದ ವಿಷಯವಾಗಿ, ಫಲದ ವಿಷಯವಾಗಿ, ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದ್ರೆ ಸಾಯುವಿರಿ ಅಂತ ದೇವರು ಹೇಳಿದ್ದಾರೆ ಅಂತ. ದೇವರು ತಿನ್ಬಾರ್ದು ಅಂತ ಹೇಳಿರೋದು. ಅಕ್ಕ ಏನ್ ಮಾಡ್ತಾಳೆ? ಎಕ್ಸ್ಟ್ರಾ ಏನಂತ ಹೇಳ್ತಾ ಇದ್ದಾಳೆ? ಮುಟ್ಲು ಕೂಡದು ಅಂತ. ಅದು ಏನಾಗಿದೆ ಗೊತ್ತಾ? ಅಲ್ಲಿ ಅಕ್ಕ ಮುಟ್ಟಕ್ ಹೋಗಳೆ, ಅದಕ್ಕೇನೆ ಅದ ಮಾತನ್ನ ಹೇಳ್ತಿರೋದು. ಪಕ್ಕದಲ್ಲೋಗಿ ಮುಟ್ಟಕ್ ಹೋಗಿದ್ದಾಳ ಅಕ್ಕ, ಅದಕ್ಕೆ ಆ ಮಾತನ್ನ ಹೇಳ್ತಿರೋದು. ಅರ್ಥ ಆಗ್ತಿದ್ಯಾ? ಆಮೇಲೆ ನೋಡಿ ಏನಾಯ್ತು. ಅದಕ್ಕೆ ಅದು ಹೇಳ್ತಾ ಇದೆ ಸ್ತ್ರೀಗೆ, ನೀವು ಹೇಗೂ ಸಾಯಲ್ಲಪ್ಪ, ನೀವು ಅದರ ಹಣ್ಣನ್ನು ಅಂತಿದ್ಯಾ? ಅವನು ಪಕ್ಕದಲ್ಲಿ ನಿಂತವನೆ. ಅರ್ಥ ಆಗ್ತಿದ್ಯಾ? ಇದ್ರ ಹಣ್ಣನ್ನು ತಿಂದಾಗ್ಲೇ ನಿಮ್ ಕಣ್ಗಳು ತೆರಿತವೆ, ನೀವು ದೇವರಂತ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನ. ಸರಿ, 1:26 ಓದಿ. ಹಂಗೆ ಹಿಡ್ಕೊಳ್ಳಿ ಅದನ್ನ. 1:26 ಓದಿ. ಏನಿದೆ ನೋಡಿ ಪಟ್ಟಂತ, ಬೇಗ, ಟೈಮ್ ಇಲ್ಲ ನನಗೆ. ನಮ್ಮ ಸ್ವರೂಪ, ನಮ್ಮ ಹೋಲಿಕೆಗೆ ಸರಿಯಾಗಿ. ಅರ್ಥ ಆಯ್ತಾ? ಈಗ ದೇವರು ಆದಾಮನ್ನ ಅವಳನ್ನ ಹೆಂಗ್ ಉಂಟು ಮಾಡಿದ್ರು? ದೇವರಂತಾನೆ ಉಂಟು ಮಾಡಿದ್ದಾರೆ. ಇಲ್ಲಿ ಅಣ್ಣ ಮಂಡ ಏನ್ ಹೇಳ್ತಾನೆ? ದೇವರಂತೆ ಅಂತ. ಅರ್ಥ ಆಗ್ತಿದ್ಯಾ? ಟ್ವಿಸ್ಟ್ ಮಾಡ್ಕೊಡ್ತಾನೆ ವಾಕ್ಯನ, ತಿರ್ಚಿ ಪರ್ಚಿ ಹೇಳ್ತಾವನೆ. ಕರೆಕ್ಟ್ ಆಗಿ ನೋಡಿ ನೆಕ್ಸ್ಟ್ ಏನಾಗ್ತದೆ ಅಂತ. ಅದು ದೇವ್ರಿಗೂ ಚೆನ್ನಾಗಿ ಗೊತ್ತು ಉಂಟಂತೆ. 5ನೇ ವಾಕ್ಯ. ಆಗ ಸ್ತ್ರೀ, ಕರೆಕ್ಟ್ ಅಲ್ವಾ? ಆಗ ಸ್ತ್ರೀ ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮ. ಇದು ಇವಾಗ ಅವಾಗಲೇ ಆಗಿಲ್ಲ, ಹೇಳ್ಬಿಟ್ಟು ಹೊಂಟೋಗ್ಬಿಟ್ಟಾನೆ ಅನ್ಸುತ್ತೆ. ಇವಳೆಲ್ಲ ಅಕ್ಕ ಒಂದಿನ ಎಲ್ಲೋ ಹೊರಗಡೆ ಕುತ್ಕೊಂಡು ತಿರ್ಗಾ ಏನದ ಅಂತ ಹೇಳ್ತಾಳೆ. ಏನೋ ಆ ಮರದ ಹಣ್ಣು ಅಂತ, ಈ ಮರದ ಹಣ್ಣು ಅಂತ ಪಕ್ಕದಲ್ಲಿಲ್ಲ ಅವಳು. ಕರೆಕ್ಟಾಗಿ ಓದಿ ವಾಕ್ಯನ. ಬಂದ್ಬಿಟ್ಟವಳೆ.
ನಮ್ಗೆ ಅದು ನಮ್ಗೆ ಏನ್ ಗೊತ್ತಾ, ಎಲ್ಲ ಗಡ 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 ಗುಡು ಅಂತ ಓಡ್ಕೋದ್ರಿಂದ ನಮ್ಗೆ ಅದು ಅರ್ಥ ಆಗ್ತಿಲ್ಲ. ಕರೆಕ್ಟಾಗಿ ಅದು ಇದು ಎಲ್ಲಿ ಇಲ್ಲಿ ಬಂದು ಹೋಗಿ ಎಲ್ಲಾ ಪದನು ಕರೆಕ್ಟಾಗಿ ಗಮನಿಸ್ಬೇಕು. ನಾವು ಒಂದೊಂದನ್ನು ಗಮನಿಸಿ ಓದ್ಬೇಕು, ಸರಿನಾ? ನೆಕ್ಸ್ಟ್ ಏನ್ ಹೇಳ್ತಾ ಇದೆ ನೋಡಿ, ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿ, ಓ ನೋಡುವುದಕ್ಕೆ ರಮವಾಗಿ, ವಾವ್ ಸೂಪರ್, ಅಪೇಕ್ಷಿಸೋ ಸಖತ್ತಾಗಿ ಏನಂತೆ ಇದೆ ಎಂದು ತಿಳಿದು ಅದನ್ನ ತೆಗೆದುಕೊಂಡು ತಿನ್ನಂತೆ ಹೋಗ್ಬಿಟ್ಟು. ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತಾ ಈಗ ಹೆಂಗೆಲ್ಲ ಹೆಮ್ಮರಿಸ್ತೇನೆ ಅಂತ? ಈಗ ಅವತ್ತು ಹೆಂಗ್ ಕೇಳ್ದ ತಿನ್ಬಾರ್ದು ಅಂತ ಹೇಳಿದ್ದು ನಿಜವೋ ಅಂತ. ಇವತ್ತು ಹೆಂಗ್ ಕೇಳ್ತಾನೆ ಗೊತ್ತಾ, ಅಷ್ಟು ವರ್ಷ ತಿನ್ ಚರ್ಚ್ಗೆ ಹೋಗ್ತಿದೀವಿ, ಏನಾಯ್ತಾಯ್ತೆ ಅದೇ ಕರೆಕ್ಟಾ? ಅದೇ ಪಾಸ್ಟ್ರು, ಅದೇ ಗೋಡೆ, ಅದೇ ಬೈಬಲು, ಅದೇ ವಾಕ್ಯ, ಅದೇ ಹಾಡು, ವಾರ ವಾರ, ಕರೆಕ್ಟಾ? ಏನ್ ಪ್ರಯೋಜನ? ಅದಕ್ಕೆ ನಾಳೆ ಮಾಡ್ಕೊಂಡ್ರೆ ಆಯ್ತು. ಹೊಸದಾಗಿ ಬರ್ತೀವಿ ನೆಕ್ಸ್ಟ್. ಈಗ ಆಯ್ತು. ಅವರಿಬ್ಬರ ಕಣ್ಗಳು ಏನಾಯ್ತಂತೆ ಚರದ್ರು. ಆವಾಗ ಅವರು ಬೆತ್ತಲೆ ಆಗಿದೆ ಅಂತ ಅವ್ರಿಗೆ ಗೊತ್ತಾಗ್ಬಿಡ್ತು, ಸರಿನಾ? ಈಗ ಬನ್ನಿ, ಯೌವನಸ್ಥ ಮಕ್ಕಳಿಗೆ ಸೈತಾನ್ ಏನ್ ಮರೆಸ್ತಾನೆ ಹಿಂಗೆ. ಇಲ್ಲಿ ಜಾಸ್ತಿ ಯೌವನಸ್ಥ ಮಕ್ಕಳನ್ನೇ ನೋಡ್ತಾ ಇದ್ದೀನಿ, ಅದಕ್ಕೇನೆ. ಏಯ್ ಬಲ್ಲ ಇವತ್ತು ಹೋಗವ ಆತಗೆ, ಇವತ್ತು ಅತ್ತಾಗ ಹೋಗಿದ್ ಬರವ, ಇವತ್ತೊಂದ್ ದಿವಸ ಅಲ್ಲಿ ಹೋಗಿದ್ ಬರವ, ಹೇಳದ್ ಬೇಡ. ಇವತ್ತೊಂದ್ ದಿವಸ ಇಲ್ಲಿ ಹೋಗಿದ್ ಬರವ, ಹೇಳದ್ ಬೇಡ. ಮೊಬೈಲು ಏನು ಒಂದು ಅರ್ಧ ಗಂಟೆ ಟೈಮ್ ನೋಡ್ಬಿಟ್ರೆ ಏನಾಗ್ಬಿಡ್ತದೆ? ಯಾರ್ದು ಪ್ರಶ್ನೆ ಇದು? ನಿಜವೋ ಪ್ರಶ್ನೆ. ಇಲ್ಲಿ ಏನಾಗ್ಬಿಡ್ತದೆ ಪ್ರಶ್ನೆ. ಅರ್ಥ ಆಗ್ತಿದ್ಯಾ? ಏನ್ ಬ್ಯಾಟ್ರಿ ಡೌನ್ ಆಗುತ್ತೆ ಇನ್ನೊಂದು ಅರ್ಧ ಗಂಟೆ ಟೈಮ್ ಜಾಸ್ತಿ ನೋಡಿದ್ರೆ. ಮತ್ತೆ ಚಾರ್ಜ್ ಹಾಕೊಂಡು ಮಾಡಿದ್ರೆ ಆಯ್ತು, ನೋಡ್ಕೊಂಡ್ರೆ ಆಯ್ತು, ಕರೆಕ್ಟಾ? ಅಲ್ಲೇನ್ ಹೇಳ್ದ, ನೀ ತಿಂದ್ರೆ ಸಾಯಲ್ಲ, ಚಾರ್ಜ್ ಮಾಡ್ಕೊಳ್ಳಿ, ಬ್ಯಾಟ್ರಿ ಡೌನ್ ಆದ್ರೆ ಚಾರ್ಜ್ ಮಾಡ್ಕೊಂಡು ನೋಡಿ. ಏನ್ ಆ ಟೈಮಲ್ಲಿ ನಾಯಿಗಳು ಏನಾದ್ರು ಆಹಾರ ಸಿಕ್ಬಿಟ್ರೆ ಕೆಣಕಕ್ಕಂತ ಬರ್ಗೆಟ್ಟವ್ರಿಗೆ ಬಿರಿಯಾನಿ, ಮುಂದೆ ಮಾತಾಡ್ಬೇಕಾದ್ರೆ ಬರ್ಗೆಟ್ಟವ್ರಿಗೆ ಬಿರಿಯಾನಿ ಸಿಕ್ತಾಗೆ. ಅಪ್ಪ ಅಮ್ಮ ಆಫ್ ಮಾಡ್ಬಿಟ್ಟು ಬುಕ್ ತಗ ಓದು ಅಂತ. ಓದ್ ಯಾರು ಉದ್ಧಾರ ಆಗಿದ್ದಾರೆ ಪ್ರಶ್ನೆ, ಕರೆಕ್ಟಾ? ಓದ್ ಏನ್ ಮಾಡ್ಬೇಕಿತ್ತು ಪ್ರಶ್ನೆ. ಅವತ್ ಹಿಂಗೆ ಮರೆಸ್ತಾ, ಇವತ್ತು ಹಿಂಗೆ ಮರೆಸ್ತಾವನೆ. ಅವತ್ ಹಣ್ಣು ಕೊಟ್ಟೆ ಮರೆಸ್ತಾ, ಇವತ್ತು ಮೊಬೈಲ್ ಕೊಟ್ಟೆ ಮರೆಸ್ತಾವನೆ.